ಆದ್ರ ಬೇಡ ರೊಕ್ಕ ಬರ್ತಾವತ್ತ ಬಾಯಿಗೆ ಬಂದದ ಬಡಾಯಿ ಮಾಡಬೇಡ ಅಂತ ಹೇಳ್ತಾರ ಕವಿಗಳು. ತಂಗಿ ಇದು ಅಲ್ಲದೆ ಮತ್ತೇನಾಯ್ತು? ಮೊದಲ ಆದಿ ನಾರಾಯಣಗ ಆಲದಿಯಲ್ಲಿ ಆಧಾರ ಇತ್ತಲ್ಲ, ಆಧಾರ ಇಲ್ಲದ ಯಾವ ದೇವ್ರ ಅಂತರ್ ನಿತ್ತೈತಿ. ಶುರುವಾತಿಗೆ ಹೇಳಿನೇ ಕರೆ ಗಂಡ ಹಾಡವ್ರ ಆದ್ರ ನಾಳೆ ಹೊತ್ತ ಮುಣಗುತಕ ಕುಂಬಾರಿ ಊರಾಗ ಏನ್ ಮಾಡ್ಬೇಕು? ಅಪ್ಪ ದೊಡ್ಡಾಮ ಇದ್ದಂದ್ರೆ ಇದು ಭೂಮಿ ಅಂದ್ರೆ ಹೆಣ್ಣಿನ ಅವತಾರ ಐತಿ. ಇದ್ರ ಮ್ಯಾಲ ನಿಂದ್ರಂಗಿಲ್ಲ ನೀವು. ಇದನ್ನ ಬಿಟ್ಟು 4 ಫೂಟ್ ಅಂತರ್ ನಿಂತ ಹಾಡಿಕೆ ಮಾಡ್ರಿ ಹೇಳೇನಿ. 3 ಮಂದಿಗೆ ಆಧಾರ ಇರ್ಲಾರ್ದ ಯಾವ್ದಕ್ಕೂ ನಿಂದ್ರಲಕ್ಕ ಬರಂಗೇ ಇಲ್ಲ. ಬರೋದಿಲ್ಲ ತಂಗಿ. ಒಂದು ಉದಾಹರಣೆ ಹೇಳ್ಯಾರ ಅವ್ರು. ಏನಂತ? ಈ ಒಳ್ಳ ಒಣಕೆದ ಹೇಳಿದ ಖರೆ ಲಿಂಗ ಐತಿ ಯಾವ ಆಕಾರ ಈಗ ಸದ್ದ ಲಿಂಗ ನೋಡ್ಲಕ್ ಸಿಗ್ತದ್ರಿ ನಮಗ ನಿಮಗ. ಹೌದಲ್ಲ? ಲಿಂಗ ಹೆಂಗ ಕೆಳಗ ಯೌನಿ ಆಕಾರ ಜಲಾರಿ ಐತಿ ಹಿಡ್ಕೊಳಕ ಕೆಳಗ ಯೌನಿ ಆಕಾರ ಜಲಾರಿ ಐತಿ ಅನ್ನಂಟ್ಲೆ ಇದು ಸುನ್ನಾಳ ಲಿಂಗ ಬಂದ ಮ್ಯಾಲ ಗಜ ಊರಿ ಐತಿ. ಮತ್ತಲ್ಲಿ ಜಲಾರಿ ಇರ್ಲಿಕ್ಕ ಹೆಗಲ ಮ್ಯಾಗ ಇಟ್ಕೊಂಡು ತಿರುಗತಿದ್ಯೋ ನಿನ್ನ ಲಿಂಗ? 3 ಮಂದಿ ಇಟ್ಕೊಂಡು ತಿರ್ಗಾಡ್ರಿ ನಿಮ್ಮ ಲಿಂಗ ತಗೊಂಡ. ಲಿಂಗ ತಗೊಂಡು ಈ ಲಿಂಗ ತಿರುಗತೈತಿ ಏನ? ಹಿಡ್ಕೊಲಾಕ ತೆಳಗ ಜಲಾರಿ ಆಧಾರ ಐತಿ, ಮ್ಯಾಲ ಬಂದ ಉರಿಯದಿ ತಳ. ಹೌದಲ್ಲ? ಅದ ಇರ್ಲಿಕ್ಕಂದ್ರ ನಿನ್ನ ಪರಿಸ್ಥಿತಿ ಏನಾಗ್ತಿತ್ತ? ಹೋಗ್ತಿತ್ತ. ಊರಾಗಿನ ನಾಯಿಗಳೆಲ್ಲ ನೆಕತಿದ್ದು ಬಿಡ್ತಿದ್ದಿಲ್ಲ. ಸೋಮ ಆಧಾರ ಕೊಟ್ಟನಿ, ಇರ್ಲಾಕ ಜಾಗ ಕೊಟ್ಟನಿ, ನಾಯಿ ಕುನ್ನಿಗತ್ಲೆ ಕೆಲಸ ಮಾಡಿ ಒಳಗ ಹೆಚ್ಚ ಕೊಯ್ ಕೊಯ್ ಅಂದಿ ಇಂದ ಪಾತಿನ ಪಾತಿನಲ್ಲ. ಅದಕ್ಕೆ ಏನ್ ಹೇಳ್ತಾರು? ಏನೋ ಹೆಣ್ಣ ನಾಯಿ ಗಂಡ ನಾಯಿ ಅಂದಾರ ಅವಂಗ ಅದ ತಿಳಿದಿಲ್ಲ ಸುದ್ದಿ. ತಿಳಿದಿಲ್ಲ ಅವ ಹೆಂಗ ಮಾಡ್ಲತ್ತೇನ ಗೊತ್ತೇನ್ರಿ? ಎಲ್ಲ ಪರಮಾತ್ಮನದಿಂದ ಐತಿ. ಪರಮಾತ್ಮ ಅನ್ನ ಹಾಕ್ಯಾನ 84 ಲಕ್ಷ ಜೀವರಾಶಿಗೆ. ಪರಮಾತ್ಮ 84 ಲಕ್ಷ ಜೀವರಾಶಿಗೆ ಅನ್ನ ಹಾಕಿದಪ್ಪ ಅಂದ್ರ ಎಲ್ಲ ಹಸದ ಕೂತಿದ್ದು ಪರಮಾತ್ಮ ಹಾಕ್ಯಾನ. ಪರಮಾತ್ಮ ಹಸದ ಕೂತದಾಗ ಇವಂಗ ಅನ್ನ ನೀಡಿದವ್ರು ಯಾರ? ನೀ ಎಲ್ಲಾರು ಹಸದಿದ್ರು ನೀ ಅನ್ನ ನೀಡಿದಿ. ನಿನಗ ಹಸು ಆದಾಗ ನಿನಗೂ ಅನ್ನ ಒಬ್ರು ನೀಡಿದವ್ರು ಇರ್ಬೇಕಲ್ಲ. ಯಾವ ನಿಮ್ಮ ಅಪ್ಪ ನೀಡಿಲ್ಲ ಮತ್ತ ಡೋಗತ್ತ ನಾಮತ್ ಯಾಕ ಬಂದದಿ? ಅದು ಹೆಂಗ? ಯಾವ ಪರಮಾತ್ಮ ಒಂದಾನಂದ ಟೈಮ್ ಒಳಗ ಬ್ರಹ್ಮ ಹತ್ಯಾ ದೋಷ ಆಗಿತ್ತು. ಕೈಯಾಗ ಕಪಾಲಿ ತಗೊಂಡ ತಿರುಗುತ್ತಿದ್ದ. ಇದು ಬ್ರಹ್ಮಾಂಡ ಪುರಾಣ. ಪುರಾಣ ಹೇಳ್ಕೋತ ಅಭ್ಯಾಸ ನಿನಗೆ ಹೇಳತ್ತೀನಿ. ಇದನ್ನ ಬ್ರಹ್ಮಾಂಡ ಪುರಾಣ ಹೇಳ್ತತಿ. ಬ್ರಹ್ಮ ಹತ್ಯಾ ದೋಷ ಆದಾಗ ಕೈಯಾಗ ಕಪಾಲಿ ಹಿಡ್ಕೊಂಡ ತಿರುಗುತ್ತಿದ್ದ ನಿನ್ನ ಪರಮಾತ್ಮ ಎಲ್ಲಾ ಕಡೆ ತಿರುಗಿದ 3 ಲೋಕದಾಗ ತಿರುಗಿದ್ರ ಪರಮಾತ್ಮನ ಹೊಟ್ಟಿ ತುಂಬಿಸೋ ತಾಕತ್ ಗಂಡ ದೇವ್ರ ಕೈಯಾಗ ಆಗ್ಲಿಲ್ಲ. ಏನಾಯ್ತು ಮುಂದೆ? ಸೂರ್ಯ ಇದ್ದ, ಇಂದ್ರ ಇದ್ದ, ಚಂದ್ರ ಇದ್ದ, ವರುಣ ಇದ್ದ, ಗರುಡಿದ್ದ, ಎಲ್ಲಾರು ಇದ್ರ ಕರೆ ತಿರುಗಾಡಿದ ಇವನು ಹೊಟ್ಟಿ ತುಂಬಲಿಲ್ಲ. ಪರಮಾತ್ಮ ತಿರುಗಾಡುತ್ತ ನನ್ನ ತಾಯಿ ಅನ್ನಪೂರ್ಣನ ಮನಿ ಅಂಗಳಾಗ ಬಂದ ನಿತ್ತ. ಏನಾಯ್ತು? ಭಿಕ್ಷಾಂದೇಹಿ ಅಂದ. ಬುಟ್ಟಿಯಾಗಿನ ಹಿಟ್ಟು ತಗೊಂಡ್ ನೀಡ್ಲಕ್ ಬಂದ್ರ ಒಂದ್ ಮಾತಂದ. ಏನಂತ? ಎಲ್ಲಾ ಗಂಡ ದೇವ್ರ ಕಡೆ ತಿರುಗಿ ಬಂದ ನನ್ನ ಹೊಟ್ಟಿ ತುಂಬಿಸೋ ತಾಕತ್ ಯಾವನ ಕೈಯಾಗ ಆಗಿಲ್ಲ. ಯಾರ ಕೈಯಾಗ ಹೊಟ್ಟೆ ತುಂಬಿಸೋ ತಾಕತ್ ಆಗಿಲ್ಲವ. ಇವತ್ತು ನಿನ್ನ ಬಂದನಿಪ್ಪ ಅಂತಂದ್ರ ಅದಕ್ಕ ನನ್ನ ಹೊಟ್ಟೆ ತುಂಬುತ್ತಕ್ಕ ಅನ್ನ ನೀಡಕ್ಕಿದ್ರ ನೀಡಂದ. ಏನಾಯ್ತು? ಭಕ್ತಿ ಒಳಗ ಭಾವಕ್ಕೆ ಆಗಿ ಭಕ್ತಿ ಒಳಗ ಲೀನಾಗಿ ಯಾವಾಗ ಒಂದ ತುತ್ತ ಅನ್ನ ನೀಡಿ ನೋಡು ಹೊಟ್ಟೆ ತುಂಬಾ ಉಂಡ ಜಟ ಜಾಡಿಸಿ ನಿತ್ತದೇ ನಿನ್ನ ಪರಮಾತ್ಮ. ಹೌದು ತಂಗಿ. ಜಗತ್ತಿನೊಳಗ ನನ್ನಂತ ಸಾಧುಗಳಾಗ್ಲಿ, ಸತ್ಪುರುಷರಾಗ್ಲಿ, ಯೋಗಿಗಳಾಗ್ಲಿ, ಮುನಿಗಳಾಗ್ಲಿ ನಿನ್ನ ಅಂಗಳ ತಕ್ಕ ಬಂದ್ರಂದ್ರ ಅನ್ನ ನಿನ್ನ ನೋಡು ನಿನ್ನ ಮನಿ ತಕ್ಕ ಬಂದ್ರಂದ್ರ ಹೊಟ್ಟೆ ತುಂಬೋ ತನಕ ಅನ್ನ ನೀಡತಿಳಿ ಆಶೀರ್ವಾದ ಮಾಡಿ ಜಗತ್ತಿನೊಳಗ ಅನ್ನಪೂರ್ಣೇಶ್ವರಿಯಾಗಿ ಮೆರಿಯತ ಮಾತ ಕೊಟ್ಟ ಹೊರಗ ಬಂದಿ. ಮತ್ ಯಾಕ ನಿಮ್ಮ ಗಂಡ ದೇವ್ರ ಕಬ್ಬ ಕಡ್ಲಕ್ ಹೋಗಿದ್ದು ನೀ ಎಲ್ಲ ಕೂಡಿ ಅವ್ರ ಕಡೆ ಯಾಕ ಹೊಟ್ಟೆ ತುಂಬಿಸೋ ತಾಕತ್ ಆಗ್ಲಿಲ್ಲ? ಪರಮಾತ್ಮಗೆ ನಿನಗ ಒಂದ ಮಾತು ಹೇಳ್ತಾನ ಇವತ್ತಿನ ದಿವಸಿನೊಳಗ ಎನಸಿದ ಮುತ್ಯಾನ ಜಾತ್ರೆಯಾಗ ಕೈ ಎತ್ತಿ ಹೇಳ್ತ ನಿನಗ ಹೇಳಿ ಕೇಳಿ ಎಲ್ಲಾರು ಹೇಳಾರ್ದ ಹಾಡ್ಕಿ ಮಾಡ್ತಿರ್ಬೇಕು. ಇವತ್ತು ನಂದು ಹೇಳಿ ಕೇಳಿ ನಿನ್ನ ಹೇಳಿ ಕೇಳಿ ಇವತ್ತು ಅಪ್ಪನ ಮಾತ್ರ ಕುಂಬಾರಿ ಊರಾಗ ಹೊಟ್ಟೆ ಬೆಳಿ ಕೊಡಂಗಿಲ್ಲ. ಹೆಂಗ ಯಾವ ಲೆಕ್ಕಲಿ ಬೆಳೆಸ್ತಿ ಬೆಳಸ್ ಬೇಕಾದಂಗ ಯಾವ ಬಾಗಲೇ ಬಂದು ಬೆಳೆಸ್ತಿ ಬೆಳಸ. ಅದ್ ಹೆಂಗಾಗೈತಿ ಗೊತ್ತೇನ್ರಿ? ಇವನಂತ ಒಂದ್ ದಗದ ಮಾಡಿದತ್ರಿ. ಏನ್ ಮಾಡಿದ? ಒಂದ್ 10 ದನ ಸಾಕಿದತ್ರಿ ಮನ್ಯಾಗ. 10 ದನ ಸಾಕಿದ್ರಲ್ಲ? 10 ದನ ಸಾಕಿದ. ದಿನನಿತ್ಯ ದನಗಳು ಬಿಟ್ಕೊಂಡು ಅಡವಿಯಾಗ ಹೋಗ್ತಿದ್ದ. ಹೌದಲ್ಲ? ದನಗಳು ಬಿಟ್ಕೊಂಡು ಅಡವಿಯಾಗ ಹೋಗ್ತಿದ್ದ. ಒಂದ್ ದಿವ್ಸ ಒಂದ್ ದಗದಾಗಿತ್ತು. ಏನಾಗಿದ್ರಿ? ದನಗಳು ಬಿಟ್ಕೊಂಡು ಹೋಗ್ಲಾಕ ತಡ ಆಗಿತ್ತು. ಮನ್ಯಾಗ ಹೆಣ್ತಿ ನನ್ನಂತಕ್ಕೆ ಬಾಳ ಬೇರೆ ಇಕ್ಕಿದ್ದಳು. ಏನ್ ಮಾಡಿದ ಹೆಣ್ಮಗಳು? ಆಕೆ ಅಂದ್ರೆ ದವಳವನ ಹೊತ್ತನ ಎತ್ತಿ ಮ್ಯಾಗ ಬಂದೈತಿ. ಬಿಸಲು ಬಂದು ಮುಕ್ಕಳಿ ಮ್ಯಾಲ ಬಿದ್ದೈತಿ. ಒಳಗಿನ ಸಗಣಿ ಒಣಗೈತಿ. ಹೇಳ್ತೇ ಇಲ್ಲೋ ಅಂದಳಕಿ. ಅಂದಾಗಿ ಒಂದ ಬರ ಮಾರಿ ಮ್ಯಾಗಿನ ಕೌಂದಿ ತಗದ ನೋಡಿದ ಹೊತ್ತನ ಎತ್ತಿ ಮ್ಯಾಗ ಬಂದಿತ್ತು. ಹೊತ್ತನ ಎತ್ತಿ ಮ್ಯಾಗ ಬಂದಿತ್ತು. ಏನ್ ಮಾಡಿದ ಆಯ್ತಳ ಹೇಳಿ ಅಂದ್ ಬರಬರ ಎದ್ದ ಜಳಕ ಮಾಡಿದ ಮ್ಯಾಲ ಮುಂಡ ಹಾಕೊಂಡ ತೆಳಗ ದೋತ್ರ ಸುತ್ತಕೊಂಡ ದನಗಳು ಬಿಟ್ಟುಕೊಂಡ ಅಡವಿಯಾಗ ಹೋದ. ದನಗಳು
ಹೋದ ತಕ್ಷಣ ದನಗಳ ಒಳಗ ಆಕಳ ಒಂದು ತುಂಬಿ ಏಯ್ಲಕ್ಕಾಗಿತ್ತು. ಹೌದ್ರಲ್ಲ ಆಕಳ ಹಾಂಗ ಬಾರದೋನಿ ಆಗಿತ್ತು. ಆಕಳ ಐತ್ರಿ ಅಡಿವ್ಯಾಗ ಏನೈತಿವ ಹೋರಿಕರ ಐತ. ಹೋರಿಕರ ನೀತು ನಮ್ಮ ಸುನ್ನಾಳ ಮಕ್ತುಮ್ ಕಾಕಾಗ ಬಾಳ ಹೌಸಾತ ಅಂದಿವ್. 50,000 ಮಾಲಕ ಆದ್ನಿ. ಹೌದ ಸೊಲ್ಲಾಪುರ ಪೇಟೆಯಾಗ ಮಾರ್ಕೊಂಡ ಬರ್ಲಾಕ ಬರ್ತೈತಿ. ನನ್ನ ಮನ್ಯಾಗ ಹೋರಿ ಹುಟ್ಟೈತಿ. ಹೌದಲ್ಲ ಆಹಾ ಅಂದಿವ. ಇನ್ನು ಮತ್ತ ದನಗಳು ಹೊಡ್ಕೊಂಡು ಬರ್ಬೇಕಲ್ರಿ. ಮೊದ್ಲ ನಟ್ಟು ನಡು ಊರಾಗ ಮನಿ ಇತ್ತು. ಮನಿ ಐತಿ. 4 ಗಂಟೆ ಆಗಿತ್ತು. ದನಗಳು ಹೊಡ್ಕೊಂಡು ಬರ್ಲಾಕತ್ತ. ಹೋರಿಕರ ನಡಿಲಾಕ ಬಿಟ್ಟ. ಅವಾಗೇನೈತಿವ ನಡಿಲಾಕ ಬರ್ಲಿಲ್ಲ. ಜರ ಹೋಗುದು ಮತ್ತ ಮಡಚ್ಕೊಂಡು ಬೀಳುದು, ಮತ್ತ ಜರ ಹೋಗುದು ಮತ್ತ ಮಡಚ್ಕೊಂಡು ಬೀಳುದು. ಮುಂದೆ ಏನೈತ್ರಿ ಇವ್ ಮಕ್ತುಮ್ ಕಾಕ ವಿಚಾರ ಮಾಡಿದ. ಏನ್ ಮಾಡ್ತಾನೋ ಇದು ಹಿಂಗ ಏಳುದು ಬೀಳುದು ಮಾಡ್ಲತೈತಿ. ಇದ್ರ ಸಂಗಟ ಆದ್ರ ಯಾವಾಗ ನಾ ಹೋಗಿ ಮುಟ್ಟತ ನಿನ್ನ. ಹೌದು ಬ್ಯಾಡ, ಇದನ್ನ ಎತ್ಕೊಂಡ ಹೋಗ್ಬೇಕಂದಿವ. ಎತ್ಕೊಂಡು ಹೋಗ್ಬೇಕಂತೇಳಿ ನಿರ್ಧಾರ ಮಾಡಿದ. ಹೋರಿಕರ ತಗೊಂಡ ತನ್ನ ಬಗಲಾಗಿ ಹಿಡ್ಕೊಂಡ. ಹೋರಿಕರ ತಗೊಂಡ ಬಗಲಾಗಿ ಹಿಡ್ಕೊಂಡ ಅದ ಸುಮ್ಮ ಕುಂಡ್ರಬೇಕಲ್ರಿ. ಒತ್ತೆ ಹಿಡಿದು ಗಚ್ಚ ಹಿಂಗ ಒದ್ದಾಡ್ಲಕ್ಕೈತು. ಹೋರಿಕರ ಒದ್ದಾಡ್ಲಕ್ಕೈತು. ಒದ್ದಾಡಿ ಹೋರಿಕರ ಒದ್ದಾಡು ಬಡತಕ್ಕ ನಮ್ಮ ಸುನ್ನಾಳ ಮಕ್ತವನ ದೋತ್ರ ಕಳದ ಅಡಿವ್ಯಾಗ ಬಿದ್ದಿತ್ತು. ಇವಂಗ ಖಬರ್ ಇದ್ದಿದ್ದಿಲ್ಲ ನೋಡ್ರಿ. ಅಲ್ಲೇ ಜಾಂದಿ ಆಗಿತ್ತದ ಹೋರಿ. ಇದನ್ನ ದೋತ್ರ ಕಳದಿತ್ತು ಖರೆ. ಆ ದೋತ್ರ ಕಳದ್ರ ಕಳಿ ವಾತ್ಯಾಕ ಏನಾಯ್ತ್ರಿ? ಈ ದನಗೋಳು ಬಿಡು ದನಿಗ್ಯಾಗ ಏನಾಗಿತ್ತು? ಇವ್ ದೋತ್ರ ಒಂದ ಹುಟ್ಟಿದ ಒಳಗ ಚೊಣ್ಣ ಹಾಕೋದು ಇವ್ ಮರ್ತಿದ್ದು. ಖರೇನಲ್ಲ ದೋತ್ರ ಒಂದ ಸಿಗಿಸಿದ್ ಇವ್ ಒಳಗ ಶಿವಾಯನ ಆಗಿತ್ತು. ಚಡ್ಡಿನ ಹಾಕಿದ್ದಿಲ್ಲ. ನಾಟ ಮುಚ್ಚಿ ಹೇಳ್ತ ನೆಟ್ ಬಿಚ್ಚಿಡಿ. ಅದಕ್ಕ ಮದ್ಕೊಂಡು ಮಾರಾಟ ಹೇಳಿರಲ್ಲ. ಅದಕ್ಕೆ ಇರ್ಲಿ. ಯಾವಾಗ ದನಗಳು ಹೊಡ್ಕೊಂಡು ಬರ್ಲಾತ ಮತ್ತಿ ಹೆಂಗ್ ಕೂತಾರಲ್ಲ ಕಟ್ಟಿಗೆ ಈ ಕಡೆ ತೆಳಗ್ ಕೂತಾರ. ಹಿಂಗ ದೈವ ಕೂತಿದ್ರ ಅಲ್ಲಿ 4 ಮಂದಿ ಹಿರಿಯರ ಕಟ್ಟಿ ಕೂತಿರು. ಅವ್ರಂದ್ರು ಏನಂತ ಇದು ನಿನ್ನೆರೆ ಹಾಡಿಕೆ ಮಾಡಿ ಬಂದೈತಿ. ಸುನಾಳ ಮಕ್ತುಮ ಇಂದ ಯಾಕೋ ಇದ್ರ ಸಾಚನ ಬ್ಯಾರಿ ಆಗೈತ್ರಿ ಅಂದ್ರ ಅವ್ರು. ಹೌದಾ ಮ್ಯಾಲ್ರೆ ಮುಂಡ ಬಗಲಾಗ್ರೆ ಹೋರಿ ತೆಳಗ್ರೆ ಶಿವಾಯನಮ. ಅವ್ರಂದ್ರು ಏನಂತ ಏ ತಮ್ಮ ಮಕ್ತುಮ ಇದು ಹಿಂಗ್ಯಾಕೋ ಹಿಂಗ್ಯಾಕಂದಾಗ ಏನ್ ಹೇಳ್ತಾನ್ರಿ? ಇದು ನಾನು ಹೋರಿನ ರೀ. ಇದು ನಾನು ಹೋರಿ ನೋಡ್ರಿ ಅಂತ ನಾವು ಇದು ನಾನು ಹೋರಿನ ರೀ. ಆತ ಮಾತ ಮುಂದಕ್ಕೆ ಬಂದ ಏನಾಯ್ತವ? ಮಾತ ಮುಂದಕ್ಕೆ ಬಂದ ಮಾತ 4 ಮಂದಿ ಅಂದ್ರ ಏನಂತ ಏ ತಮ್ಮ ಹೌದ ಇದಿಂದ ಹಿಂಗ್ಯಾಕೋ ನೀನ್ ಅವತಾರ ಹಿಂಗ್ಯಾಕೋ ಅಂದಾಗ ಏನ್ ಹೇಳ್ತಾನು? ಏ ಇದು ನಾನು ಹೋರಿನ ರೀ. ಈ ಬಗಲನ್ ಹೋರಿ ಆಟ ತೋರಿಸ್ತಾನ್ರಿ. ಈ ಕಡೆ ಶಿವ ಏನ್ ಆಗೈತಿ ಆಗೈತಿ ಅಲ್ಲ. ಆಯ್ತು ಮನೆಗೆ ಬಂದ. ಹೆಣ್ತಿದ ಒಂದು ಪದ್ಧತಿ ಇತ್ತು. ಹೆಂಗಿತ್ತು ಹೆಣ್ಮಗಳು? ಗಂಡ ಅಡವಿಯಾಗಿಂದ ಬಂದಂದ್ರ ಒಂದ್ ಚರಿಗೆ ನೀರು ತುಂಬಿ ಕೊಡೋ ಪದ್ಧತಿ ಇತ್ತು. ಹೌದು ಗಂಡ ಅಡವಿಯಾಗಿದ್ದ ಬಂದ ಬಳಕ ಒಂದ್ ಚರಿಗೆ ನೀರು ತುಂಬಿಕೊಂಡ ಬಂದಳ್ರಿ ಹೊರಗ. ಅವಾಗ ಏನಾಯ್ತ್ರಿ ಮುಂದೆ? ನೀರು ತುಂಬಿಕೊಂಡ ಬಂದಳು. ಆಕೆಂದಳು ಇದು ಯಾಕೋ ನಮ್ಮದರಿ ಹೌದು ಅಲು ಅಂದಳು. ಯಾಕ ಹಿಂಗಾಗೈತಿ? ಇಂದ ಯಾಕೋ ಜರ ಪಾಠ ಚೇಂಜ್ ಆಗೈತ್ಲಿ ಅಂದಳು. ದಿವ್ಸ ಕಾಮಗ ಅರಿಬಿ ಇರ್ತಿತ್ತು. ಹೌದು ಮ್ಯಾಲ್ರೆ ಮುಂಡ ಐತಿ, ಬಗಲಾಗ್ರೆ ಹೋರಿಕರ ಐತಿ, ತೆಳಗ್ರೆ ಜಾಂದಿ ಆಗೈತಿ. ಇದು ಹೆಂಗ ಅಂದಳಕ್ಕೆ ಯಾಕೆ ಅಂದಳು ಮಾಲಕ್ರೆ ಅವಂದು ಅಲೋ ಇವು. ಹೌದು ಅಯ್ಯ ರೀ ಇದರಿಂದ ಹಿಂಗ್ಯಾಕ್ರಿ ಅಂದಳಕ್ಕೆ. ಹಿಂಗ್ಯಾಕ್ರಿ ಅಂದಾಗ ಏನ್ ಹೇಳ್ತಾನ ಇವ? ಇವೇನ್ ಅನ್ಬೇಕ? ಏನಂತಾನ ಮಕ್ತುಮ? ಏ ಇಂದ ಹುಟ್ಟೈತಿ ನೋಡ್ ನಾನು ಹೋರಿ ಎಟ್ಟು ನೀಟ್ ಐತೈತಿ ನೀವ. ಹೋರಿ ಇಂದ ಹುಟ್ಟೈತಿ ಎಟ್ಟು ನೀಟ್ ಐತೈತಿ ನೋಡ ಹೋರಿ ನಂದ ನೀವು. ಆಕೆ ಅಂದಳು ಏ ನನ್ನ ಹಾಟು ಕುಡ್ದದ್ದ. ನಾನು ಹಾಟು ಕುಡ್ದೆ ಸುನಾಳ. ನಿನ್ನ ಬಾಗಲಾನ ಹೋರಿಗೆ ಹೋದ ಬೆಂಕಿ ಹಚ್ಚ. ಬೆಂಕಿ ಹಚ್ಚ ಇಲ್ಲಿ ನೋಡ್ತಾಳದಾನ ಹೋರಿ. ಈ ಕಡೆ ನೋಡ ಅದನ್ನ ನೋಡಿದಿಲ್ಲ ಅಜ್ಜ. ನಿನಗೇನ್ರ ಬೇಕಾಗಿತ್ತು ಹೇಳಿ ತೋರಿಸ್ತಾನ. ಏನಂದಳಕಿ ಬಗಲ ಅಂದ ಬಿಡು ನನ್ನ ಹಾಟು ಕುಡ್ದದ್ದ. ನಾನು ಹಾಟು ಕುಡ್ದಿದ್ದೆ. ಇದನ್ನ ನೋಡ ತೆಳಗಿಂದ ಶಿವಾಯನ ಆಗೈತಿ. ಸಾಂಬಾರ ಆಗೈತಿ. ಇವೇನ್ ಅನ್ಬೇಕ ಅವಾಗ? ಏನಂತ ತಂಗಿ? ಏ ಪಾಟ್ನ ಒಂದು ಪಡಕಿತ್ತ. ಈಗ ಯಾರು ನೋಡಿಲ್ಲ ಸುತ್ತ ಗೊತ್ತ ನಂದಿವ. ಊರೆಲ್ಲ ಡಂಗ್ರ ಬಡ್ದು ಬಂದಾನ. ಊರೆಲ್ಲ ಹರ ಡಬ್ ಆಗೈತ್ರಿ. ಇಲ್ಲಿ ಮುಚ್ಕೊಳ ಮಾತ ನಾವು ಪಡಿಕೆ ಆಗನ. ಹೌದ್ ಹೌದಲ್ಲ. ಹಂಗ ನೀ ಮಾತಾಡು ಮಾತು ಗಾತ ಆಗ್ಲತೈತಿ. ಹೌದಲ್ಲ ನಿಂದ ನಿನಗ ತಡ ಬಿಡ ಇಲ್ಲ. ಒಂದ್ ಮಾತು ಹೇಳ್ಯಾರಿ. ಏನಂತ್ರಿ? ಗಂಡಿದ್ರ ಮಕ್ಕಳಾಗ್ತಾವ. ಗಂಡ ಬೇಕ ಅಪ್ಪ ಬೇಕ. ಗಂಡಿದ್ರ ಮಕ್ಕಳಾಗ್ತಾವ ಅಂದಿ ಅಂತ ಹೇಳೇನ್ರ. ಪರಮಾತ್ಮನ ಮಗಲಾಗ ಪಾರ್ವತಿ ಅದಾಳ. ಮಕ್ಕಳಾಗಿಲ್ಲ. ಇಲ್ಲ ಗಂಡ ಹೆಂಡತಿ ಭೋಗ ಕೊಟ್ಟ ಮಕ್ಕಳಿಲ್ಲ ಅವ್ರಿಗೆ. ಇಲ್ಲ ಬ್ರಹ್ಮನ ತ್ಯಾಕ ಸರಸ್ವತಿ ಅದಾಳ. ಭೋಗ ಕೊಟ್ಟ ಮಕ್ಕಳಾಗಿಲ್ಲ ಅವ್ರಿಗೆ. ಇಲ್ಲ ಯಾವ ವಿಷ್ಣು ತ್ಯಾಕ ಲಕ್ಷ್ಮಿ ಅದಾಳ. ಭೋಗ ಕೊಟ್ಟ ಮಕ್ಕಳಾಗಿಲ್ಲ. ಮಂತ್ರ ಪಿಂಡದಿಂದ ಹಂಗ ಹಿಂಗ ಈ ಕುಲ್ಲ ತಯಾರು ಮಾಡ್ಯಾರ. ಗಂಡಿದ್ರ ಮಕ್ಕಳಾಗ್ತಾವಂದಿ. ಮತ್ತ 3 ಮಂದಿ ಗಂಡ್ರದಿರ್ಲಿ ಯಾಕೆ ಬ್ಯಾಟ್ರಿ ಅದು ಲೋ ಆಗ್ಯದೇನ? ಇಲ್ಲ ಅವು ಎಲ್ಲ ಡೌನ್ ಆಗಿದ್ದವಳು ಸುಟ್ಟಾವ. ನನಗಲ್ಲಾಕ ಬಾಳು ತೊತ್ತಂಗಿಲ್ಲ. ನನಗ ಅನ್ಬೇಡ ಅಂದ ಅನ್ಸ್ಕೋಬೇಡಿ. ನಾವು ಅನಾವ್ರಲ್ಲ ಅಂದ ಮಗನ ಮಣ್ಣು ಕೊಡಲ್ದ ಬಿಡಕ್ಕೆ ಅಲ್ಲ. ಹೌದಾ ನಡೀಲಿ.